ಪೂಜ್ಯ ಸ್ವಾಮೀಜಿಯವರಿಗೆ ಮನಸ ಪ್ರಣಾಮಗಳು. ಕಾರ್ಯಕ್ರಮದ ಸಮಯದ ಮಿತಿಯಲ್ಲಿ, ವೈಯಕ್ತಿಕ ಮಿತಿಯಲ್ಲಿ, ಸಂದರ್ಭದ ಮಿತಿಯಲ್ಲಿ ಕೆಲವೇ ನಿಮಿಷಗಳ ಮಾತನ್ನು ತಮ್ಮ ಮುಂದೆ ಆಡುವುದಲ್ಲ, ನಿವೇದಿಸುವುದು. ನಾವೆಲ್ಲ ಇಲ್ಲಿ ಸಮಾಹಿತರಾಗಿದ್ದೇವೆ. ಒಂದು ದೃಷ್ಟಿಯಿಂದ ನೋಡಿದರೆ ಒಂದೇ ಕುಟುಂಬದವರು ನಾವು ಅಂತ ನಾನು ಭಾವಿಸುವುದು. ಯಾಕಂದರೆ ದಿನೇಶ್ ಅಮ್ಮಣ್ಣರ ಕುಟುಂಬದವರಿರ್ಬೋದು, ಅವರ ಮನೆಯವರಿರ್ಬೋದು, ಅವರ ಅಭಿಮಾನಿಗಳು ಎಲ್ಲರೂ ಸರಿ. ಆದರೆ ನಾನು ಹೇಳುವುದು, ಕುಮಾರವ್ಯಾಸ ಒಂದು ಮಾತು ಹೇಳಿದ್ದಾನೆ, ಭಕ್ತ ಕುಟುಂಬಿ ಸಾರಥಿಯಾದ ನುಲಿದರ್ಜುನಗೆ ಮುರವೈರಿ. ಯಾರು? ಭಗವನ್ ಗೋಪಾಲಕೃಷ್ಣ ಅವನೇ ಹೇಳಿಸಿದ್ದರು ಕುಮಾರವ್ಯಾಸನ ಬಾಯಿಂದ. ಅವನಿಗೂ ಒಂದು ಕುಟುಂಬ ಇದೆ. ಯಾರ ಕುಟುಂಬ ಅಂತ ಕೇಳಿದರೆ ಭಕ್ತರ ಕುಟುಂಬ, ಭಾಗವತರ ಕುಟುಂಬ. ಅಂತಹ ಒಂದು ಕುಟುಂಬದವರು ದಿನೇಶ ಅಮ್ಮಣ್ಣರ ಅಗಲುವಿಕೆಯ ದುಃಖವನ್ನು ಪರಸ್ಪರ ಹಂಚಿಕೊಳ್ಳುವುದಕ್ಕೆ ನಾವು ಸಮಾಹಿತರಾಗಿದ್ದೇವೆ ಎನ್ನುವುದು ನನ್ನ ಅನಿಸಿಕೆ. ದುಃಖ ಸಹಜ. ಆದರೆ ಅದರ ಪ್ರಭಾವ, ಪರಿಣಾಮ ಎಷ್ಟು ಎನ್ನುವುದರ ಮೇಲೆ ಆಗುವಂತಹ ಆಘಾತ ಏನು, ಹೇಗೆ ಇತ್ಯಾದಿ ಅವಲಂಬಿತವಾಗುತ್ತದೆ. ಅದು ಹೃದಯವನ್ನು ಮುಟ್ಟುವುದು, ತಟ್ಟುವುದು ಮತ್ತು ಹೃದಯದಿಂದ ಅದಕ್ಕೆ ಅನುಗುಣವಾದಂಥ ಸಂವೇದನೆ ಹುಟ್ಟುವುದು. ಇದು ಒಂದು ರೀತಿಯ ಅಳಲಿನ ಸ್ವಾಭಾವಿಕವಾದಂತಹ ಗತಿ. ಅದನ್ನೇ ಒಬ್ಬ ಕವಿ ಹೇಳ್ತಾನೆ, ಬೇಗ ಮುಗಿಸುವುದು ನನ್ನ ಉದ್ದೇಶ. ಅಳಲು ನೆನಹಿನೊಳಿಳಿದು ನೆನಹು ನುಡಿಯಾಗಿ ನುಡಿ ಅಳಿದು ಪೊಳ್ತಿನೊಳಡಗಿ ಪೋದಳೆಂ ಚೆಲುವೆ. ದುರಂತ ನಾಯಿಕೆಯ ಸಾವಿನ ಸಂದರ್ಭದಲ್ಲಿ ಕವಿ ಹೃದಯ ಹೇಗೆ ಮಿಡಿದಿದೆ ನೋಡಿ ನೀವು. ಅಳಲು ನೆನಹಿನೊಳಿಳಿದು ನೆನಹು ನುಡಿಯಾಗಿ ನುಡಿ ಅಳಿದು ಪೊಳ್ತಿನೊಳಡಗಿ ಪೋದಳೆಂ ಚೆಲುವೆ. ಅಂದರೆ ಈ ಕಾಲ ಗರ್ಭದಲ್ಲಿ ಲೀನವಾಗಿ ಹೋಯಿತು ಅನ್ನೋದನ್ನು ಹೇಳ್ತಾನೆ. ಇದು ಕಾಲಚಕ್ರ, ಜೀವನ ಚಕ್ರ, ಜಗಚ್ಚಕ್ರ, ಆ ಸುದರ್ಶನ ಚಕ್ರವು. ಹೌದು. ಹೀಗೆ ಸಹಜವಾಗಿ ಬೇರೆ ಬೇರೆ ರೀತಿಯಿಂದ ದುಃಖಿಸುವವರಿರ್ಬೋದು, ಅಳುವವರಿರ್ಬೋದು. ಆದರೆ ರಾಮಾಯಣ ಪ್ರಸಂಗದಲ್ಲಿ, ಭರತಾಗಮನದಲ್ಲಿ ಕೆಲವರಿಗಾದರೂ ಗೊತ್ತಿರ್ಬೋದು. ನಾನು ಒಮ್ಮೆ ಹೇಳಿದ್ದುಂಟು, ಮಹಾಜನರನ್ನು ಉದ್ದೇಶಿಸಿ, ತಮ್ಮಂದಿರನ್ನು ಉದ್ದೇಶಿಸಿ, ತಾಯಂದಿರನ್ನು ಉದ್ದೇಶಿಸಿ, ಅಳುಬಾರದು ಅಂತಲ್ಲ, ಆದರೆ ಅಳಬಾರದು ಅಂತ. ಇದರ ಮೇಲೆ ಉಮಾಕಾಂತರು ದೊಡ್ಡ ವ್ಯಾಖ್ಯಾನ ಮಾಡಿದರು. ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತ ನನಗೆ ಅನಿಸ್ತದೆ. ಮಹಾಕವಿ ಗೋವಿಂದ ಪೈಯವರ ಒಂದು ಕವನದ ಭರತವಾಕ್ಯ ಎಷ್ಟು ಹೃದಯವಾಗಿದೆ ಅಂತಂದರೆ, ಒಬ್ಬ ಹೆಣ್ಣು ಮಗಳು ಗಂಡನನ್ನು ಕಳ್ಕೊಂಡಿದ್ದಾಳೆ. ಇಬ್ಬರು ಮಕ್ಕಳು, ಮತ್ತು ಇಬ್ಬರೇ ಮಕ್ಕಳು. ಅವರನ್ನು ಏಕಕಾಲದಲ್ಲಿ ಕಳೆದುಕೊಳ್ಳುವಂಥ ಒಬ್ಬ ತಾಯಿ ಅವರ ಚಿತ್ರಣವನ್ನು ಕೊಡ್ತಾರೆ. ನಮ್ಮ ಮಂಜೇಶ್ವರ ಗೋವಿಂದ ಪೈ ಅವರು ಮಹಾಕವಿ, ರಾಷ್ಟ್ರಕವಿ. ಎರಡು ಶಬ್ದಗಳಲ್ಲಿ ಅವರು ಹೇಳ್ತಾರೆ, ಅಂದಿನಿಂದಾಕೆ ಅತ್ತಿಲ್ಲ ನಕ್ಕಿಲ್ಲ. ಇದು ಶಾಕ್. ಇದು ಇಷ್ಟು ತೀವ್ರವಾದಂಥ ನೋವನ್ನು ಕೆಲವರು ಅನುಭವಿಸಿರ್ಬೋದು, ಕೆಲವರು ಸಾಧಾರಣವಾದಂಥ, ಅಂತೂ ನೋವು ಅನುಭವಿಸಿದ್ದು ಸತ್ಯ.
ದಿನೇಶ್ ಅಮ್ಮಣ್ಣಯ್ಯರು ಖಾಸಗಿಯಾದ ಬದುಕಿನಲ್ಲಿ ನನಗೆ ಅಷ್ಟೇನೂ ಪರಿಚಿತರು ನಿಕಟರು ಅಲ್ಲ. ನಾನು ಅವರ ಒಡನಾಟಕ್ಕೆ ಬಂದದ್ದು ಅಥವಾ ಅವರು ನನ್ನ ಒಡನಾಟಕ್ಕೆ ಸಿಕ್ಕಿದ್ದು ಹೆಚ್ಚಾಗಿ ನಮ್ಮ ಪೂಜ್ಯ ಗುರುಗಳ ಒಂದು ಈ ಕ್ಷೇತ್ರದಲ್ಲಿ, ಈ ಪುಣ್ಯಕ್ಷೇತ್ರದಲ್ಲಿ ಅನೇಕ ಬಾರಿ ಅವರ ಭಾಗವತಿಕೆಗೆ ನಾನು ಅರ್ಥಧಾರಿಯಾಗಿ ಹೇಳಿದ್ದುಂಟು. ಆಗೆಲ್ಲ ನನಗೆ ಅನಿಸುವುದು, ನೋಡಿ, ರಸರಾಗ ಚಕ್ರವರ್ತಿ ಅಂತ ಒಂದು ಬಿರುದು ಬಂತು. ಗಾನ ಕೋಗಿಲೆ, ನಮ್ಮ ಶೀರ್ಷಿಕೆ ಹಾಗೆ ಅಲ್ವೋ, 1000 ಗಾನ ಕೋಗಿಲೆ. ಹಕ್ಕಿ ಸತ್ತರೂ ಹಾಡು ಸಾಯುವುದಿಲ್ಲ, ಶಿಲ್ಪಿ ಸತ್ತರೂ ಶಿಲ್ಪ ಸಾಯುವುದಿಲ್ಲ. ಇದೊಂದು ನಿರಂತರವಾದ, ಇದು ಬದುಕಿನ ಸತ್ಯ, ಕಾವ್ಯ ಸತ್ಯ, ಎಲ್ಲವೂ ಸತ್ಯವೇ. ಹಾಗಾಗಿ ಗಾನ ಕೋಗಿಲೆಯ ಅಂತ ಕರೆಯಿಸಿಕೊಂಡ ದಿನೇಶ ಅಮ್ಮಣ್ಣಯ್ಯರಿಗೆ ನನ್ನ ಅನಿಸಿಕೆಯಂತೆ ಸಾವಿಲ್ಲ. ಮರಣೋತ್ತರದ ಬಹಳ ಶ್ರೇಷ್ಠವಾದಂಥ ಒಂದು ಬದುಕನ್ನು ಅವರು ಕಂಡಿದ್ದಾರೆ ಎನ್ನುವುದನ್ನು ನಾವು ಪ್ರತ್ಯಕ್ಷ ಕಂಡಿದ್ದೇವೆ. ಹಾಗಾಗಿ ಅವರ ಭಾಗವತಿಕೆಯನ್ನು ಕೇಳಿದವರು ಹೇಳಿದ್ದು ನಾನು ಕೇಳಿದ್ದೇನೆ, ನನಗೂ ಅನಿಸಿದೆ. ಸಂಗೀತ ಪ್ರಧಾನವಾದಂತಹ ಭಾಗವತಿಕೆ ಪಟ್ಲದವರಿದ್ದಾರಲ್ಲ. ಆದರೆ ಭಾಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು, ಕೇವಲ ಸಂಗೀತ ಪ್ರಧಾನವಾದದ್ದಲ್ಲ, ಸಾಹಿತ್ಯಕ್ಕೆ ಸ್ಫುಟವಾದಂತಹ ಒಂದು ಅಭಿವ್ಯಕ್ತಿಯ ಸ್ವರೂಪವನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದ್ದದ್ದು ದಿನೇಶ ಅಮ್ಮಣ್ಣಯ್ಯರಿಗೆ. ಮರೆಯುವುದಕ್ಕಾಗುವುದಿಲ್ಲ. ಆ ಸಂಗೀತದೊಂದಿಗೆ ಎಷ್ಟು ಬೇಕೋ ಅಷ್ಟು, ಅದು ಮತ್ತೊಂದು ವಿಶೇಷ. ಕೆಲವರು ಹಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಮತ್ತು ಅವರಿಗೆ ಲೋಕ ಇಲ್ಲ, ಅರ್ಥಧಾರಿಗಳು ಹೇಗೂ ಇಲ್ಲ, ಹಾಡುವುದು ಅಲ್ಲ. ನಾನು ಯಾರನ್ನು ತಪ್ಪು ಅಂತ ಹೇಳುವುದಲ್ಲ, ಪ್ರಸಂಗದ ನಡೆ, ಪಾತ್ರದ ನಡೆ, ಸನ್ನಿವೇಶದ ಕಡೆ ನಾವು ಗಮನ ಇಟ್ಟು ನಾವು ಮುಂದುವರಿಬೇಕಲ್ಲ. ದಿನೇಶ ಅಮ್ಮಣ್ಣಯ್ಯರಲ್ಲಿ ಆ ಪ್ರಜ್ಞೆ ಇತ್ತು. ಆದ್ದರಿಂದ ಅವರು ಆಲಾಪನೆ ಮಾಡುತ್ತಾ ತುದಿಗೆ ಬಂದಾಗ ನಾವೇನು ಹೇಳ್ತೇವೆ ಅಂತಂದರೆ ಆ್ಯಕ್ಮೆ ಅಂತ ಹೇಳ್ತೇವೆ ಕನ್ನಡ ಇಂಗ್ಲೀಷಲ್ಲಿ. ಆ ಆ್ಯಕ್ಮೆಗೆ ನಾವು ಬಂದಾಗ ಕುದಿಬಿಂದು ನೋಡಿ, ಇದು ಸ್ವಂತ ಅನುಭವದ ಮೇಲೆ ನಾನು ಹೇಳೋದು. ನಾವು ಏನೋ ಪೂರ್ವ ತಯಾರಿ ಮಾಡಿದರೂ ಮಾಡದೇ ಇದ್ದರು, ಆ ಕ್ಷಣಕ್ಕೆ ನಮ್ಮ ಹೃದಯದಲ್ಲಿ ಭಾವೋತ್ಕರ್ಷದ ಹರ್ಷವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುವ ಆ ಭಾಗವತಿಕೆಯಿಂದ ನಾವಾಗಿಯೇ ಪಾತ್ರಧಾರಿಗಳಾಗಿ ಶ್ರುತಿಬದ್ಧವಾಗಿ ಮಾತಾಡುವುದಕ್ಕೆ ಪ್ರಾರಂಭಿಸ್ತೇವೆ. ಈ ಗುಣ ನಾನು ಹೇಳಲೇಬೇಕು. ಈ ಗುಣ ಇದ್ದದ್ದು, ಬಹುಶಃ ಇವರಿಗೆ ಈ ಗುಣ ಬಂದದ್ದು ಪರಮಪೂಜ್ಯ ಬ್ರಹ್ಮೈಕ್ಯ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳು. ಇದು ನಾನು ಬಹಳ ಬಾರಿ ಅನುಭವಿಸುತ್ತೆ. ಅವರ ಹಾಡು ಅಂದರೆ ಅದು ಹಾಡಲ್ಲ, ಅದೊಂದು ರೀತಿಯ ಮಂತ್ರದ ಉಚ್ಚಾರ ಅಂತ ನಾವು ಹೇಳ್ಬೋದು. ಆ ರೀತಿ ಹಾಡ್ತಾಯಿದ್ದರು ನಮ್ಮ ಸ್ವಾಮೀಜಿಯವರು. ಅದನ್ನೇ ಇಲ್ಲಿ ಏನು ಅಂತಂದರೆ, ಸಾಹಿತ್ಯ ಸಂಗೀತ ಈ ಎರಡರನ್ನು ಸಮತೋಲನದಲ್ಲಿ ಇರಿಸಿಕೊಂಡು ಭಾಗವತಿಕೆಯನ್ನು ನಮ್ಮ ಮುಂದೆ ಕಟ್ಟಿಕೊಟ್ಟಂತಹ ನಾನು ಒಂದೆರಡು ಶಬ್ದಗಳಲ್ಲಿ ಮಾತ್ರ ಹೇಳ್ತೇನೆ. ಅವರ ವ್ಯಕ್ತಿತ್ವ ಸ್ವಲ್ಪ ಗಂಭೀರವಾದ್ದು. ಅಷ್ಟು ದೂರದಿಂದ ನೋಡಿದರೆ ಏನು ನಮ್ಮ ಪರಿಚಯವೇ ಅವರಿಗೆ ಇದ್ದಾಗಿಲ್ಲ. ಆದರೆ ಸಮೀಪಕ್ಕೆ ಬಂದ ಹಾಗೆ ನಮಸ್ಕಾರದೊಂದಿಗೆ ಹುಟ್ಟುವಂತಹ ಒಂದು ನಗು ಇದೆಯಲ್ಲ, ಮುಗ್ಧವಾದಂತಹ ಒಂದು ನಗು. ಅಂತಹ ನಗು, ಆ ನಗುವಿನ ಅನುಭವ, ಅದು ಕೊಟ್ಟಂತಹ ಒಂದು ವಿಶೇಷವಾದ ಆನಂದ ಇತ್ತೀಚೆಗೆ ನಮ್ಮ ಇಲ್ಲಿ ಇದೇ ಕ್ಷೇತ್ರದಲ್ಲಿ ಶರಸೇತು ಭಂಗದ ಉತ್ತರಾರ್ಧದಲ್ಲಿ ನಾವು ಭಾಗವಹಿಸಿದ ಅವರಿಗೆ ಆ ದಿವಸ ಏನೇನೂ ಆರೋಗ್ಯ ಇರಲಿಲ್ಲ, ಅನಾರೋಗ್ಯ ಇತ್ತು ಅವರಿಗೆ. ಆದರೂ ಕಲೆಯ ಮೇಲಿನ ಪ್ರೀತಿಯಿಂದ ಪೂಜ್ಯ ಗುರುಗಳ ಮೇಲೆ ಅವರಿಗೆ ಎಷ್ಟು ಶ್ರದ್ಧೆ ಅಂತ ಹೇಳಿದರೆ ಅದು ಈ ಕಾಲಕ್ಕೂ ಅದು ಮುಂದುವರಿದಿದೆ ಎಂಬುದಕ್ಕೆ ನಮ್ಮ ಸ್ವಾಮೀಜಿಯವರೇ ಸಾಕ್ಷಿ. ಈ ದಿವಸ ನನಗೆ ನೆನಪಾಗುವುದು. ಯಾಕಂದರೆ
ಒಂದೇ ಒಂದು ಬಾರಿ ಆದರೂ ಅವರು ಗುರುಗಳ ಆದೇಶವನ್ನು ನಿರಾಕರಿಸಲಿರಲಿಲ್ಲ. ಹಗಲಾದರೂ ಸರಿ, ರಾತ್ರಿ ಆದರೂ ಸರಿ, ಊಟ ಆದರೂ ಸರಿ, ಆಟ ಆದರೂ ಸರಿ, ಏನಾದರೂ ಸರಿ ಏನು ಮುಂದುವರಿಯುವಂಥ ಒಂದು ಜಾಯಮಾನ ಅವರದ್ದು. ಹಾಗಾಗಿ ಅಂತಹ ಒಬ್ಬ ಶ್ರೇಷ್ಠ ಅಗ್ರಮಾನ್ಯ ಭಾಗವತರು ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಅಂಥವರು ಬೇರೆಯೂ ಅನೇಕ ಮಂದಿ ಇದ್ದಾರೆ. ಯಾಕಂದರೆ ನಮ್ಮ ಕಲಾದೇವಿ ಸ್ವರ್ಣಗರ್ಭೆ. ಹಾಗಾಗಿ ಇಲ್ಲಿ ಆ ಒಂದು ಕೊರತೆ ಯಾವ ಕಾಲಕ್ಕೂ ಬಾಧಿಸುವುದಿಲ್ಲ. ಆದರೆ ಒಂದು ಒಳ್ಳೆಯ ಪರಂಪರೆಯನ್ನು ನಮ್ಮ ಭಾಗಕ್ಕೆ ಬಿಟ್ಟು ಹೋಗಿದ್ದಾರೆ. ಅವರ ಗುರುಗಳು ಅಥವಾ ಅವರ ಗುರುಗಳು ಅಂತ ಸ್ವೀಕರಿಸಿದವರು ದಾಮೋದರ ಮಂಡೆಚ್ಚರು. ಹೌದು, ಅವರು ಮೂಲತಃ ಯಕ್ಷಗಾನ ಭಾಗವತರಲ್ಲ. ಮಂಡೆಚ್ಚರು ಬೆಳ್ಳಾರಿಯವರು ನಮ್ಮ ಕೀರಿಕಾಡಿಗೆ ನಮ್ಮ ಬನಾರಿಗೆ ಭಾಳ ಸಮೀಪದಲ್ಲಿರುವವರು. ಅಂಥ ಮಂಡೆಚ್ಚರು ಬರೀ ಸಂಗೀತದಲ್ಲಿದ್ದರು. ಅವರನ್ನು ಯಕ್ಷಗಾನಕ್ಕೆ ತಂದವರು ಕೀರಿಕಾಡು ವಿಷ್ಣು ಭಟ್ರು. ನಿಮಗೆ ಗೊತ್ತುಂಟೋ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ, ಹಾಗಾಗಿ ಹೇಳಿದ್ದೇನೆ. ಹಾಗೆ ಆಮೇಲೆ ಅಲ್ಲಿಂದ ಅವರ ದಾಮೋದರ ಮಂಡೆಚ್ಚರು ಒಮ್ಮೆ ಯಕ್ಷಗಾನವನ್ನು ಪ್ರವೇಶ ಮಾಡಿದ ಮೇಲೆ ಅವರದ್ದು ವಿಜಯ ಯಾತ್ರೆ, ಅದು ಇತಿಹಾಸ ಎಲ್ಲರಿಗೂ ಗೊತ್ತಿದೆ. 101ಕ್ಕೂ ಮಿಕ್ಕಿದ ಪ್ರದರ್ಶನ ಶಿವಪಂಚಾಕ್ಷರಿ ಮಹಿಮೆಯನ್ನು ವಿದ್ಯುತ್ ದೀಪಾಲಂಕೃತ ರಂಗಸಜ್ಜಿಕೆಯೊಂದಿಗೆ ಪ್ರದರ್ಶನಕ್ಕೆ ಒಡ್ಡಿ ಜನಮನವನ್ನು ಸೂರೆಗೊಂಡಂತಹ ಒಬ್ಬ ಭಾಗವತರು ದಾಮೋದರ ಮಂಡೆಚ್ಚರು. ನಿಮಗೆ ಗೊತ್ತಿರ್ಬೋದು. ಅಂಥ ದಾಮೋದರ ಮಂಡೆಚ್ಚರ ಶಿಷ್ಯ ಇವರು ಕೂಡ ಹಾಗೆ. ಅವರೇ ಹೇಳುವ ಹಾಗೆ ಅವರ ಭಾಗವತಿಗೆ ನಿಜವಾದ ಇನ್ನಿಂಗ್ಸ್ ಪ್ರಾರಂಭ ಆದದ್ದು ಶ್ರೀಮಠದಿಂದ ಅಂತ ನಾನು ಭಾವಿಸ್ತೇನೆ. ಅಂಥವರಿಗೆ ಪೂಜ್ಯ ಸ್ವಾಮೀಜಿಯವರು ಈ ಹೊತ್ತು ತುಂಬ ಔಚಿತ್ಯಪೂರ್ಣವಾದಂತಹ ಒಂದು ಗೌರವದ ನುಡಿನಮನಕ್ಕೆ ಅಥವಾ ಅಶ್ರುತರ್ಪಣಕ್ಕೆ ಏನೇ ಇರಲಿ, ಒಂದೇ ಒಂದು ಮಾತು ನನ್ನ ಅನಿಸಿಕೆ. ದುಃಖ ಆಗುವುದು ಸಹಜ, ಆದರೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ದಿನೇಶ ಅಮ್ಮಣ್ಣಯ್ಯರ ಕೊಡುಗೆಯನ್ನು ನಾವು ಮರೆಯಬಾರದು. ಹಾಗಾಗಿ ಒಂದು ಮಾತು ಹೇಳ್ತೇನೆ. ಚಂದ್ರಶೇಖರ ಪಾಟೀಲ ಅಂತ ಒಬ್ಬರು ಕವಿ ಇದ್ದಾರೆ, ನಿಮಗೆ ಗೊತ್ತು. ಅವರು ಈಗ ಇಲ್ಲ. ಅವರು ಒಂದು ಕವಿತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಅವರು ಭಾಳ ಆಶ್ಚರ್ಯದ, ಗಂಭೀರವಾದ, ವಿಚಿತ್ರವಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಕವಿತೆಯಲ್ಲಿ ಪ್ರಾರಂಭದಲ್ಲಿ. ಸತ್ತವರು ಎಲ್ಲಿರುತ್ತಾರೆ ನೋಡಿ, ಸತ್ತವರು ಎಲ್ಲಿರ್ತಾರೆ ಅಂತ ಕೇಳ್ತಾರೆ. ಅವರೇ ಕೇಳೋದು. ಮತ್ತೆ ಕೆಳಗೆ ಬರೀತಾರೆ, ಎಲ್ಲಿರುತ್ತಾರೆ ಅವರು? ಇಲ್ಲಿರುತ್ತಾರೆ. ಎಲ್ಲಿಯ ತನಕ? ನಾವು ನೀವು ಅವರನ್ನು ನೆನಪಿಸಿಕೊಳ್ಳುವ ತನಕ ಅವರು ಇಲ್ಲಿಯೇ ಇರ್ತಾರೆ. ಇದು ಚಂದ್ರಶೇಖರ ಪಾಟೀಲರು ಕೊಡೋ ಒಂದು ಜೀವನದ ಸತ್ಯ. ಹಾಗಾಗಿ ಎಲ್ಲಿಯವರೆಗೆ ಈ ಶ್ರಾದ್ದ ಇತ್ಯಾದಿ ಆಚರಣೆಗಳೆಲ್ಲ ಅದೇ ಪರಿಕಲ್ಪನೆಯ ಆಧಾರದಲ್ಲಿ ನಮ್ಮ ಸಂಪ್ರದಾಯದಲ್ಲಿಯೋ ಸಂಸ್ಕೃತಿಯಲ್ಲಿಯೋ ಅಂತರ್ಗತವಾಗಿ ಬಂದದ್ದು ಇದೆಲ್ಲ. ಪಿಂಡೋದಕ ಇತ್ಯಾದಿ ನಾನು ಮಾತಾಡೋದಿಲ್ಲ. ಹಾಗಾಗಿ ಅಂಥ ಅಮ್ಮಣ್ಣಯ್ಯರ ಸ್ಮರಣೆಯನ್ನು ದೀರ್ಘಕಾಲ ಉಳಿಸಿಕೊಳ್ಳಬೇಕಾದ ಬಾಧ್ಯತೆ ಉಂಟು. ಏನು ಮಾಡುತ್ತೇವೆ ಇದು ನಮಗೆ ಬಿಟ್ಟ ವಿಷಯ. ನಾನಂತೂ ಅತ್ಯಂತ ಕನಿಷ್ಠ ಅಮ್ಮಣ್ಣಯ್ಯರ ಹೆಸರಿನಲ್ಲಿ, ಯಾಕಂದರೆ ಇದು ಕಲಾವಿದರ ನಾಡು, ಇದು ಕವಿಗಳ ನಾಡು, ಇದು ಸಾಧಕರ ನಾಡು. ಇಂತಹ ಈ ಕಾಸರಗೋಡಿನ ಈ ಮಣ್ಣಿನಲ್ಲಿ ನಮ್ಮ ಅಮ್ಮಣ್ಣಯ್ಯರಿಗೆ ಸೂಕ್ತವಾದಂಥ ಒಂದು ಸ್ಮಾರಕ, ಅದು ಸ್ಮಾರಕ ಕುಟೀರವಾದರೂ ಆಕ್ಷೇಪ ಇಲ್ಲ. ದೊಡ್ಡ ಬಿಲ್ಡಿಂಗನ್ನು ಕಟ್ಟಿ ನಾಳೆ ಅದನ್ನು ಬಿಡುವುದಕ್ಕಿಂತ ಸಾಧನಾ ಕುಟೀರಗಳನ್ನು ನೀವು ಮಾಡಬಹುದು. ನೋಡಿ, ಏನೇ ಇರಲಿ, ಇಂಥ ಒಂದು ಪ್ರಕ್ರಿಯೆ ಇಲ್ಲಿಂದ ಪ್ರಾರಂಭವಾಗಲಿ. ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಇರಲಿ. ನಾನು ಅವರ ಆದೇಶವನ್ನು ಶಿರಸ ಸ್ವೀಕರಿಸಿ ಮನಸಾ ನಮಃ
ಬ್ರಹ್ಮೈಕ್ಯ ಕೇಶವಾನಂದ ಭಾರತಿಯವರನ್ನು ಸ್ಮರಿಸಿ ಈ ಮಾತುಗಳನ್ನು ಅಲ್ಲಿಗೆ ನಿವೇದಿಸ್ತೇನೆ. ನಮಸ್ಕಾರ.